30ರಾಗ ಹೋಗ್ಬೇಕಂತ ಇಲ್ಲಿ ನಾವು ನೋಡೋರು 60ರಲ್ಲಿ ಹೋಗ್ತಾ ಇದ್ದೀವಿ. ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ನೋಡ್ರಿ 18 ಐತೆ ನೋಡ್ರಿ. ಯಪ್ಪ ಎಷ್ಟು ಚಳಿ ಆಗ್ತಾಯಿದ್ದು ಗೊತ್ತಾ. ಫುಲ್ಲು ಹೀಟ್ ಮಾಡ್ಕೋತಾರೆ. ನನಗೂ ಬಿಡ್ರಲ್ಲೇ ಜಾಗನ ಹೀಟ್ ಮಾಡೋಕ್ಕೆ. ನ್ಯೂಟ್ರಲ್ಲೇ ಸೈಡ್ ಹೊಡೆಯೋಣ. ಹೊಡಿ 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 ನ್ಯೂಟ್ರಲ್ಲಿ. ಹಾಂ ಹೊಡಿತೀನಿ ನ್ಯೂಟ್ರಲ್ಲೇ ಸೈಡು. ನಾನು ನ್ಯೂಟ್ರಲ್ಲೇ ಸೈಡ್ ಹೊಡೆದ್ಬಿಟ್ಟೆ ಗುರು. ಸ್ನೇಹಿತರೆ ಇಲ್ಲಿ ನೋಡ್ರಿ ಫುಲ್ಲು ಯಾವುದೋ ಹಬ್ಬ ಇರ್ಬೋದು ಅಂದ್ಕೊಳ್ತೀನಿ. ಈ ತೆಂಗಿನ ಗರಿಲಿ ಡಿಸೈನ್ ಮಾಡಿದ್ದು ಈ ಕೋಲಾಗೆಲ್ಲ ಡಿಸೈನ್ ಮಾಡ್ತಾರಲ್ಲ ಹೆಂಗೆ ಮಾಡಿದೆ ನೋಡಿ, ಸಖತ್ತಾಗಿದೆ ಮಾತ್ರ. ಯಾವುದೋ ಕಾಡು ಒಳಗೆ ಬಂದ್ಬಿಟ್ಟಿದ್ದೀವಲ್ಲ ಗುರು ನಾವು. ಸೀದಾ ಬೈಕ್ ಮೇಲೆ ಹೋದರೆ ಮಾತ್ರ ಚೆನ್ನಾಗಿರುತ್ತೆ. ರೂಟ್ ನೋಡ್ರಿ ಹೆಂಗೈತಿದು. ಸ್ನೇಹಿತರೆ ನಾವು ಆಫ್ ರೋಡ್ ಮಾಡ್ತಾ ಇದ್ದೀವಿ ಸುಮ್ಮನೆ. ಏನೋ ಟ್ರಕ್ಕಿಂಗ್ ಒಟ್ಟಿನಾಗ ಹೋಗ್ತಿದ್ವಿ, ಹೋಗೋದಷ್ಟೇ. ಗಾಡಿ ಎಲ್ಲ ಹೋಯ್ತು ಇಲ್ಲಿ. ಆಫ್ ರೋಡ್ ಆಯ್ತು ನೋಡ್ರಿ ಸ್ನೇಹಿತರಲ್ಲಿ. ಎಂಥ ಪ್ಲೇಸಿಗೆ ಬಂದ್ಬಿಟ್ಟಿದ್ದೀವಿ. ಅಮ್ಮಮ್ಮ ಯಾವ್ದು ಗುರು ಇದು ಸ್ನೇಹಿತರೆ. ಪ್ಲೇಸ್ ಮಾತ್ರ ಕ್ರೇಜಿ ಆಗಿದೆ. ಹಬ್ಬ ಫೈನಲಿ ವ್ಯೂ ಪಾಯಿಂಟ್ ಬಂತು ನೋಡ್ರಿ. ಸುತ್ತಾಡ್ಕೊಂಡು ಅಲ್ಲಿ ಇಲ್ಲಿ. ವಾವ್ ಏನಿದೆ ಹೇಳಿ ಲೊಕೇಶನ್. ಸಖತ್ತಾಗಿದೆ. ಫುಲ್ಲು ಬಂಡೆ ಕೊರೆದಿರೋದು, ಬ್ಲಾಸ್ಟಿಂಗ್ ಮಾಡಿರೋದಕ್ಕೆ ಅಲ್ಲೇ ನೀರು ಹುಟ್ಟಿರೋದು. ಸೀರಿಯಸ್ಲಿ ಮಾತ್ರ ಕ್ರೇಜಿ ಆಗಿದೆ ಲೊಕೇಶನ್ ನೋಡ್ರಿ. ಹಿಲ್ ಹೈಕಿಂಗ್ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಕ್ರೇಜಿ ಪ್ಲೇಸ್ ನೋಡ್ರಿ ಸ್ನೇಹಿತರೆ. ನೋಡ್ರಿ ಅಲ್ಲಿಂದ ಟಾಪಿಂದ ಇಳಿದು ಈ ಮೌಂಟೇನಿಗೆ ಬಂದು ಇಲ್ಲಿಂದ ಇಲ್ಲಿಗೆ ಬರೋದು. ಹೆಂಗಿದೆ ನೋಡ್ರಿ ಅಪ್ಪ, ಮಸ್ತಾಗಿದೆ ಮಾತ್ರ. ಬಿದ್ದರೆ ಹೆವಿ ಡೇಂಜರ್ ನೋಡಿ. ಅಲ್ಲೆಲ್ಲ ರೋಪ್ ಹಾಕಿದ್ದಾರೆ ಆಲ್ರೆಡಿ. ಬರೀ ಸ್ಟೋರ್ ಆಗಿರೋದು ವಾಟರು ಭೂಮಿಯಿಂದ ಉಕ್ಕಿ. ಮಸ್ತಾಗಿದೆ ಮಾತ್ರ. ಆ ಕಡೆಯಿಂದ ವ್ಯೂ ಪಾಯಿಂಟ್ ನೋಡ್ರಿ, ಈ ಕಡೆಯಿಂದ ನೋಡ್ರಿ ವ್ಯೂ ಪಾಯಿಂಟ್ ಹೆಂಗಿದೆ. ಅಲ್ಲಿ ನೋಡ್ರಿ ಸಿಂಗಲ್ ಬೆಟ್ಟ ಹೆಂಗೆ ನಿಂತೈತೆ, ಸಗದಾಗೈತೆ ಮಾತ್ರ ನೋಡ್ರಿ. ಇಲ್ಲೊಂದು ಯಾವುದೋ ಕೊಳ ಮಾಡವ್ರೆ, ಕಮಲ ಗಿಡ ನೆಟ್ಟವ್ರು ಇದ್ರಾಗಿ. ಇನ್ನು ಫುಲ್ ಪೀಕ್ವರೆಗೂ ಹೋಗ್ಬೇಕು. ನೋಡ್ರಿ ಹಿಂಗೈತೆ. ಯಾರೋ ಇಳ್ದಿದ್ದಾರೆ ನೋಡ್ರಿ, ಇಲ್ಲಿ ಹಗ್ಗ ಹಾಕಿದ್ದಾರೆ. ಇವಾಗ ನೋಡ್ರಿ ಹೆಂಗೆ ಕಾಣಿಸ್ತೈತೆ. ಅಲ್ಲಿಗೆ ಹೋಗಿ ಕೂತವ್ರೆ ಯಾರೋ ಕಪಲ್ಸ್. ಹೋಗ್ಬೋದು ಆರಾಮಾಗಿ ಎಲ್ಲ ಸಿಳಿದು. ಸಾಕದಾಗಿದೆ. ಅಲ್ಲಿ ಮೇಲೊಂದು ಕಪಲ್ಸ್ ಕೂತವ್ರಪ್ಪ, ಅಲ್ಲೊಬ್ರು ಇಲ್ಲೊಂದು, ಇನ್ನು ಯಾವ ಮೂಲೆಯಲ್ಲಿ ಕೂತವ್ರೆ. ಎಲ್ಲೆಲ್ಲೂ ಬರೀ ಕಪಲ್ಸೇ ಅವ್ರೆ. ಆಯ್ತು ಅಲ್ಲಿಂದ ಇಲ್ಲಿಗೆ ನಡ್ಕೊ ಬಂದ್ಬಿಟ್ಟಿದ್ದೀವಿ ನೋಡ್ರಿ. ಅಲ್ಲಿದ್ವಿ ನಾವು. ಈಗ ಅಲ್ಲಿಂದ ಫುಲ್ಲು ಟ್ರಕ್ಕಿಂಗ್ ಮಾಡ್ಕೊಂಡು ಇಲ್ಲೊಂದು ಚೆನ್ನಾಗೈತೆ ಅಂತ ಯಪ್ಪ ಇಲ್ಲಿಗೆ ಬಂದಿದ್ದೀವಿ. ಅಯ್ಯೋ ನೋಡ್ರಿ ದೊಡ್ಡ ಬಂಡೆ ಹತ್ರ ಬಂದ್ಬಿಟ್ಟು ಇವಾಗ ನೋಡಿ ಸ್ನೇಹಿತರೆ. ಅಲ್ಲಿಗೆ ಹತ್ಬಿಟ್ಟಾರೆ ಫುಲ್ ಟಾಪಾಗಿ. ಏನು ಹೇಳಿ ಫುಲ್ಲು ಸೈಕು ನೋಡ್ರಿ. ಅಲ್ಲಿ ಹತ್ತುತ್ತಾ ಬಿದ್ದವ್ರು ಅಲ್ಲಿ ನೋಡ್ರಿ. ಅಲ್ಲೊಬ್ಬ ಹತ್ತು ಕೂತವನೆ. ಒಳ್ಳೆ ಬೆಸ್ಟ್ ವ್ಯೂ ನೋಡ್ತಾರೆ ಇವಾಗ ಸ್ನೇಹಿತರೆ. ಇನ್ನೊಂದು ಅರ್ಧ ಗಂಟೆ ಬಿಟ್ಟು ಕಂಟಿನ್ಯೂ ಮಾಡೋ. ಡೈರೆಕ್ಟು ಮೋಟೋ ಲಾಗಲ್ಲಿ ಶಿಫ್ಟ್ ಆಗೋಣ. ಯಪ್ಪ ಫುಲ್ ಸುಸ್ತಾಗ್ಬಿಟ್ಟೈತೆ ಹತ್ತಿ ನೋಡ್ರಿ. ಇಲ್ಲೊಬ್ಬ ಕೋತಿ ಆಟ ಆಡ್ತಾವನೆ. ಅವನು ಫಸ್ಟ್ ಗೇರಿಗೆ ಹಾಕೊಂಡು ಇಳಿಸ್ತಾ ಇದ್ದೀನಿ ನೋಡ್ರಿ ಹೆಂಗೈ ಡೌನು. ಎಲ್ಲ ಬೆಟ್ಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಈಗ
ಈಗ ಟೈಮ್ ಆಲ್ರೆಡಿ 1:30-2 ಗಂಟೆ ಹತ್ತತ್ರ ಆಗಿದೆ. ಈಗ ಸೀದಾ ಹೋಗಿ ಊಟ ಮಾಡಿ ನೆಕ್ಸ್ಟ್ ಇಲ್ಲಿಂದ ಡೈರೆಕ್ಟ್ ಊಟಿ. 106 ಕಿಲೋಮೀಟ್ರ್ ಐತಿ ಇಲ್ಲಿಂದ ಊಟಿ. ಯಾವುದೋ ಬೆಟ್ಟದೊಳಗಡೆ ಬಂದ್ಬಿಟ್ಟಿದ್ದೀವಿ. ರೂಟ್ ನೋಡ್ರಿ ಹೆಂಗೈತೆ. ಯಪ್ಪ ಗುರು, ಯಾವ್ದು ಗುರು ಇದು ರೂಟು? ಹತ್ತು ಹೆಂಗೈತೆ ನೋಡ್ರಿ ರೂಟು. ಯಪ್ಪ ನೋಡ್ರಿ ಇಲ್ಲಿಗೆ ಬಂದ್ವಿ. ಅವಾಗಲೇ ಆ ಬೆಟ್ಟದ ಮೇಲೆ ಇದ್ವಿ ನೋಡ್ರಿ. ಇವಾಗ ಇಲ್ಲಿಗೆ ಬಂದಿದ್ದೀವಿ. ಬೇಕ್ರಿ ಅಣ್ಣಯ್ಯ ಹಂಗೆ ಸುಮ್ಮನೆ ಕನ್ನಡ ನಮ್ಮ ಜೊತೆನೆ ಮಾತಾಡ್ತಾರೆ. ಬರೋದಾ? ಹಾಂ ನೋಡ್ರಿ ಹೆಂಗೈತೆ ರೋಡ್ಗಳು. ಮೋಟೋ ಜಿಪಿಲೂ ಇರಲ್ಲ ಈ ಥರ ರೋಡ್ಗಳು, ಹಂಗೆ ಮಾಡಿಟ್ಟವ್ರೆ. ಇವಾಗ ಘಾಟ್ ಇಳಿಬೇಕು. ಇಲ್ಲಿಂದ ಜಾಸ್ತಿ ಏನಿಲ್ಲ, ಒಂದು 2 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಈ ಥರ ಘಾಟ್ ಸೆಕ್ಷನ್ ಥರ ನೋಡ್ರಿ ಹೆಂಗೈತೆ ರೋಡು. ಎಲ್ಲಿ ನೋಡಿದ್ರು ಮಲಯಾಳಮೇ ಗುರು. ನಿಮ್ಗೆ ಇಂಗ್ಲೀಷ್ ಆಗಲಿ ಹಿಂದಿ ಆಗಲಿ ಏನೂ ಸಿಗಲ್ಲ. ಅದೇ ನಮ್ಮ ಕರ್ನಾಟಕದಲ್ಲಾದರೆ ಎಲ್ಲ ಭಾಷೆನೂ ಇರುತ್ತೆ. ನೋಡ್ರಿ ಹೆಂಗೈತೆ. ನ್ಯೂಟ್ಲು ಮಾಡ್ಕೊಬಿಟ್ರೆ ಆರಾಮಾಗೆ ಪೆಟ್ರೋಲ್ ಸೇವ್ ಆಗುತ್ತೆ ಗುರು. ಸುಮ್ಮನೆ ಹಂಗೆ 60ರಾಗ ಹೋಗ್ತಾ ಐತೆ ನ್ಯೂಟ್ಲು ಮಾಡಿದ್ರೆ. ಅಲ್ಲಿ ಗಂಟೆ ಹೋಗು 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 ಹೋಗು. ದಟ್ ಸ್ಮೈಲ್. ಕಮಾನ್ ಕಮಾನ್. ಇಲ್ಲಿಗೆ ಅದು ಬಂತು ನೋಡ್ರಿ. ಅಲ್ಲಿ ನ್ಯೂಟ್ಲು ಮಾಡಿದ್ದು ನಾನು. 30ರಾಗ ಹೋಗ್ಬೇಕಂತ ಇಲ್ಲಿ ನಾವು ನೋಡೋರು 60ರಲ್ಲಿ ಹೋಗ್ತಾ ಇದ್ದೀವಿ ನೋಡ್ರಿ. ಇವಾಗ ಫುಲ್ಲು ಡೌನು. ಇನ್ನೊಂದು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಮತ್ತೆ ಫುಲ್ಲು ಅಪ್ಪು. ಇಳಿ ಇಳಿ ಇಳಿ. ನ್ಯೂಟ್ಲಲ್ಲೇ ಸೈಡ್ ಹೊಡೆಯೋಣ? ಹಾಂ ಹೊಡಿತೀನಿ ನ್ಯೂಟ್ರಲ್ಲೇ ಸೈಡು. ನಾನು ನ್ಯೂಟ್ರಲ್ಲೇ ಸೈಡ್ ಹೊಡೆದ್ಬಿಟ್ಟೆ ಗುರು. ಯಾವ ಥರ ಥಿಕ್ ಫಾರೆಸ್ಟ್ ಆಯ್ತೈತೆ ಅಂದರೆ ಮೇಲ್ಗಡೆ ಬರ್ತೀರಾ ಬೆಳಕೆ ಕೆಳಗಡೆ ಬೀಳ್ತಾ ಇಲ್ಲ, ಅಷ್ಟೊಂದು ಮರಗಳಿದಾವೆ ಮೇಲೆ ನೋಡಿ. ಇಲ್ಲಿಂದ ಊಟಿ 80 ಕಿಲೋಮೀಟ್ರ್, ಕೊಯಮತ್ತೂರು 161. ಬಾಟ್ಲೆಲ್ಲ ಎಸ್ಬಿಟ್ಟು ಹೋಗಿ ಅಂತ. ಏನಾದರೂ ಎಸೆದ್ರೆ 1000 ರೂಪಾಯಿ ಫೈನ್. ಎಲ್ಲಿ ಫುಲ್ಲು ಚೆಕ್ಕಿಂಗ್ ಪೊಲೀಸ್. ಒಳಗಡೆ ಎಲ್ಲ ಇಳಿದ್ಬಿಟ್ಟು ಚೆಕ್ ಮಾಡ್ತಾವ್ರು ನೋಡ್ರಿ ಕಾರ್ ಒಳಗಡೆ. ಸರ್ ಮಂಡ್ಯ, ಬೆಂಗಳೂರು. டைரக்ட்லி ஃபைன். ஈவினிங் டைம் எல்லாமே செக்கிங் தான். ಥ್ಯಾಂಕ್ ಯು ಸರ್. ಇಲ್ಲೇ ನೋಡ್ರಿ ಟೀ ಎಸ್ಟೇಟು ಯಾವ ಥರ ಇದೆ. ಫುಲ್ ಎಂಟ್ರೆನ್ಸ್ ಓಪನ್ ಬಿಟ್ಟಿದ್ರು, ಹಂಗಾಗಿ ಬಂದ್ವಿ. ನೋಡಿ ಯಾವ ಥರ ಕಟ್ ಮಾಡಿದ್ದಾರೆ. ಏನು ಚೆನ್ನಾಗಿದೆ ಇವ್ರು. ಇಲ್ಲಿ ಎಲ್ಲ ಒಂದು ಲೆವೆಲಿಗೆ ಕಟ್ ಮಾಡವ್ರೆ. ಈಗ ಚಿಗುರುತ್ತಾಯ್ತು ಮೇಲೆ. ಇದನ್ನು ಕಟ್ ಮಾಡ್ಕೊಂಡು ಟೀ ಸಪ್. ಏನಿದೆ ಗುರು, ಸಾಕಾಗಿದೆ ಮಾತ್ರ ಸೀರಿಯಸ್ಲಿ. ನೋಡ್ರಿ ಅದೆಲ್ಲ ಫುಲ್ ಒಬ್ರದೇನೆ. ಅದ್ರ ಮಧ್ಯದಲ್ಲಿ ಸಿಲ್ವರ್ ಮಾಡಿದ್ದಾರೆ. ಸಿಲ್ವರಿಗೆ ಒಂದೊಂದು ಕಡೆ ಮೆಣಸು ಹಬ್ಸಿದ್ದಾರೆ, ಇನ್ನೊಂದು ಕಡೆ ಎಲ್ಲ ಮೆಣಸು ಹಬ್ಸಿಲ್ಲ. ಇದೆಲ್ಲ ಖಾಲಿ ಬಿಟ್ಟಿದ್ದಾರೆ ಹಂಗೆ. ಗುರು ಈ ಇಡೀ ಬೆಟ್ಟನೇ ಟೀ ಗುರು. ನೋಡ್ರಿ ಇಲ್ಲಿ ನೋಡ್ರಿ, ಇದು ಇನ್ನೊಂದು ಸೈಡ್.
ಅವಾಗಲೂ ಹೋಗಿದ್ದು ಆ ಸೈಡು, ಇವಾಗ ಈ ಸೈಡ್. ಇನ್ನೊಂದು ಚೂರು ನಿಯರ್ ಇನ್ನೊಂದು 30 ಕಿಲೋಮೀಟ್ರ್ ಐತೆ, ಫುಲ್ ಕಂಪ್ಲೀಟ್ ಕೋಲ್ಡು. ದೊಡ್ಡ ಮರ ಕುಯ್ದಾಕಿದ್ದಾರೆ ಅಂದರೆ ಕಮ್ಮಿ ಅಂದರೂ ಎಷ್ಟು ವರ್ಷದಿಂದ ಇತ್ತು ಗುರು ಇದು. ಒಂದು 3 ಜನ ತಪ್ಕೋಬೇಕು, ಅಷ್ಟು ದಪ್ಪ ಐತೆ. ಹಿಂಗೈತೆ ಒಳ್ಳೆ ಈ ಮಕ್ಕಳು ಗೀಚ್ತಾವಲ್ಲ ಆ ಥರ ಐತೆ ರೂಟು. ಈ ಥರ ಡೌನ್ ಇದ್ರೆ ಚಂದ ಗುರು, ಹಂಗೆ ನ್ಯೂಟ್ರಲ್ಲೇ ಹೋಗ್ಬಿಡ್ಬೋದು. ಸ್ನೇಹಿತರೆ ಸೀರಿಯಸ್ಲಿ ಹೇಳ್ತಾ ಇದ್ದೀನಿ, ನೆಕ್ಸ್ಟ್ ಲೆವೆಲ್ ಫೀಲು. ಸೀರಿಯಸ್ಲಿ ನನಗೆ ಈ ಕಡೆ ರೂಟ್ ಅಂತೂ ಬೆಸ್ಟ್ ನೋಡ್ರಿ, ಹೆಂಗೈತೆ. ಓ ಮೈ ಗಾಡ್. ಮಲಗ್ತಾ ಇದ್ರೆ ಜೋಕಾಲಿ ಗಾಡಿ ಹಿಂಗೆ ಮನಗ್ಸಿದ್ರೆ ಹಿಂಗೆ ಸುಮ್ಮನೆ ಜೋಕಾಲಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೀರಿಯಸ್ಲಿ ಈ ಥರ ನೆಕ್ಸ್ಟ್ ಲೆವೆಲ್ ಪ್ಲೇಸ್ನ ರೈಡ್ ಮಾಡ್ತಾ ಇರೋಣ, ಜೊತೆಲಿ ನೀವು ನೋಡ್ತಾ ಇರಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಕನ್ನಡದ ಹುಡುಗನ್ನ ಬೆಳೆಸಿ. ಜನುಮ ಜನುಮದಲ್ಲೂ ನೀನೇ ನನ್ನ ಅಪ್ಸರೆ, ಕೊಡುತ್ತಿರುವೆ ನಿನಗೆ ಈ ಒಲವಿನ ಉಡುಗೊರೆ. ಹೆಂಗಿದೆ ಏನ್ ಗುರು ಇದು, ತೂಗಾಲೆನೆ. ಅಯ್ಯೋ ಎಲ್ಲಿ ರೋಡು. ಸಂಜೆ ಮೇಲೆ ಹಂಗೆ ಸುಮ್ಮನೆ ಫೋನು ಬಂದಿದೆ, ಫೋನು ಬಂತು ಅಂತ ಬಂದ್ರೆ ಇಲ್ಲಿ ಮ್ಯಾಟ್ರೇ ಇದೆ. ಒಂದೊಳ್ಳೆ ಬೈಕು ಇದ್ದು ಹಿಂಗೆ ರೋಡು ಇದ್ದು ಗಾಡಿ ಪೆಟ್ರೋಲ್ ಇದ್ದು ಹೋಗ್ತಾ ಇದ್ರೆ ಹೆಂಗೆ ಹೇಳಿ ಸ್ನೇಹಿತರೆ. ಹಾಡೆ ಕ್ರಿಯೇಟ್ ಮಾಡ್ಬಿಟ್ಟೆ ನಾನು ಅತ್ತಗೆ. ಸೀರಿಯಸ್ಲಿ ಎಡಿಟ್ ಮಾಡ್ಬೇಕಾದ್ರೆ ನೋಡ್ತೀನಿ, ಚೆನ್ನಾಗಿ ಬಂದಿದ್ರೆ ಪಕ್ಕ ಹಾಕ್ತೀನಿ. ದಿಸ್ ಈಸ್ ಮೈ ಓನ್ ಕ್ರಿಯೇಷನ್. ಸೀರಿಯಸ್ಲಿ ಸ್ನೇಹಿತರೆ, ನಮ್ಮ ಇಂಡಿಯಾದಲ್ಲಿ ಎಲ್ಲ ಥರ ಪ್ಲೇಸು ಇದೆ. ಮೌಂಟ್ ಎವರೆಸ್ಟ್ ಸ್ನೋ ಇಂದ ಹಿಡಿದು ಡ್ರೈ ಲ್ಯಾಂಡು, ಬೀಚು, ವೆಸ್ಟರ್ನ್ ಘಾಟ್ಸು. ಯಪ್ಪ ಸೀರಿಯಸ್ಲಿ ಎಂಥ ಚಿಕ್ಕಮಂಗ್ಳೂರು, ಮೈಸೂರು, ಈ ಥರ ತಮಿಳ್ನಾಡು, ಆ ಥರ ಹಿಮಾಚಲ ಪ್ರದೇಶ, ಜಮ್ಮು ಕಾಶ್ಮೀರ, ಈ ಕಡೆ ಕನ್ಯಾಕುಮಾರಿ, ದ ಬೆಸ್ಟ್. ಈ ಥರ ಎಲ್ಲ ಸುತ್ತಬೇಕು ಅಂದರೆ ಸ್ನೇಹಿತರು ಇರಬೇಕು. ಒಬ್ಬನೇ ಇರಲಿ ಇಬ್ಬರೇ ಇರಲಿ, ಯಾರಾದರೂ ಇರಬೇಕು. ಆವಾಗಲೇ ಅದು ಮೆಮೊರೀಸ್ ಇನ್ನೂ ಜಾಸ್ತಿ ಆಗುತ್ತೆ. ಸ್ನೇಹಿತರೆ ಇದು ಯಾವುದೋ ಸಿಟಿ ಬಂತು, ಬಟ್ ನೇಮ್ ಗೊತ್ತಿಲ್ಲ. ಇಲ್ಲಿಂದ ಊಟಿಗೆ ಬಂದು 50 ಕಿಲೋಮೀಟ್ರ್ ಇದೆ. ಬರೀ ಫುಲ್ಲು ಆಟೋಗಳು, ಎಷ್ಟು ಆಟೋಗಳು ನೋಡ್ರಿ. ನಮ್ಮ ಸೈಡ್ ಆಟೋ ಗ್ರೀನ್ ಇರ್ತವೆ, ಈ ಸೈಡು ಅರಿಶಿನ ಕಲ್ಲರು. ನಮ್ಮಪ್ಪ ಫುಲ್ಲು ವಿಚಾರಿಸ್ಕೊತೈತೆ, ನಿಧಾನ ನೈಟ್ ಬರೋಕ್ಕೆ ಹೋಗಬೇಡ, ಅಲ್ಲೇ ಉಳ್ಕೋ ಊಟಿಲಿ. ಹೆಂಗೆ ನೋಡ್ರಿ ನಮ್ಮ ಡ್ಯಾಡಿ, ಫುಲ್ ಲವ್ಲಿ ಡ್ಯಾಡಿ. ಹಂಗೆ ಲಾಸ್ಟ್ ಟೈಮು ಊಟಿಗೆ ಹೋಗಿದ್ವಿ ಒಂದ್ಸರಿ, ಈಶಾಗೆ ಮತ್ತು ಊಟಿಗೆ. ಬಟ್ ಅವಾಗಿನ್ನೂ ಮೋಟೋ ವ್ಲಾಗಿಂಗ್ ಸ್ಟಾರ್ಟೇ ಮಾಡಿರಲಿಲ್ಲ. ನೀವು ಒಂದು ರೀಲ್ಸ್ ಇದೆ ಅಷ್ಟೇ ನನ್ನ ಹತ್ರ, ಮೊಬೈಲಲ್ಲಿ ತೆಗ್ದಿರೋದು. ಬಟ್ ಅವಾಗಿಂದ ಸ್ಟಾರ್ಟ್ ಮಾಡಿದರೆ ಇನ್ನೂ ಎಷ್ಟು ತುಂಬ ಟ್ರಿಪ್ ಮಾಡಿದ್ದೀನಿ, ಬಟ್ ಅವಾಗಿನ್ನೂ ನಾನು ಮೋಟೋ ವ್ಲಾಗ್ ಸ್ಟಾರ್ಟೇ ಮಾಡಿರಲಿಲ್ಲ. ಇಲ್ಲೇ ಸೈಡಿಗೆ ಹಾಕಿದ್ವಿ, ಫುಲ್ಲು ಚಳಿ. ಅದಕ್ಕೆ ಮತ್ತೆ ರೈನ್ ಗೇರ್ಸ್ ಹಾಕೊಂಡು ಈಗ ಒಂದು ಕಾಫಿ ಕುಡಿದು. ಎಷ್ಟು ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ನೋಡ್ರಿ, 18 ಐತೆ ನೋಡ್ರಿ. ಯಪ್ಪ ಎಷ್ಟು ಚಳಿ ಆಗ್ತಾಯಿತ್ತು ಗೊತ್ತಾ. ಫುಲ್ ಹಂಗಂಗೆ ಸ್ಟ್ರಕ್ಕು ಬೆಳೆಗಳು. ಅಲ್ಲಿ ನೋಡ್ರಿ ಅವನು ಹೆಂಗೆಲ್ಲ ಕಟ್ಕೊಂತವನೆ. ಅಯ್ಯೋ ದೇವ. ನೋಡ್ರಿ ಫುಲ್ ಎಲ್ಲ ಹೀಟ್ ತಗೊಂತವ್ರೆ ನನ್ನ ಗಾಡೀಲಿ. ನೋಡ್ರಿ ಇಲ್ಲಿ ನೋಡ್ರಿ ಹೆಂಗೆ ಕಾಣ್ತಾ ಐತೆ. ಒಂದು ಕಡೆ ಎಲ್ಲ ಲೈಟು, ಒಂದು ಕಡೆ ವೈಟು. ಸ್ವಲ್ಪ ಇದು ಬೆಂಡಾಗ್ಬಿಟ್ಟೈತೆ. ಫುಲ್ಲು ಹೀಟ್ ಮಾಡ್ಕೋತಾರೆ. ನನಗೂ ಬಿಡ್ರಲ್ಲೇ ಜಾಗನ ಹೀಟ್ ಮಾಡೋಕ್ಕೆ. ಫುಲ್ಲು ಹೀಟ್ ಮಾಡ್ಕೋತಾರೆ. ನನಗೂ ಬಿಡ್ರಲ್ಲೇ ಜಾಗನ ಹೀಟ್ ಮಾಡೋಕ್ಕೆ. ಅಯ್ಯಪ್ಪ.
ಗಾಡಿ ಆನಲ್ಲಿ ಇಟ್ಬಿಟ್ಟು ಹಿಂಗೆ ಬಿಸಿ ಕಾಯಿಸ್ಕೊತಾ ಇದ್ದೀವಿ ನಾವು ನೋಡಿ ಸ್ನೇಹಿತರೆ. ಯಪ್ಪ ಏನು ಚಳಿ ಆಗ್ತಾಯಿತ್ತು ಗೊತ್ತಾ, ಸೀರಿಯಸ್ಲಿ. ಈಗ ಪ್ರೆಸೆಂಟ್ಲಿ ವಿ ಆರ್ ಇನ್ ಊಟಿ, ಬಟ್ ಇನ್ನೂ ಎಕ್ಸಾಕ್ಟ್ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿಲ್ಲ. ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಇದೆ ಬಸ್ ಸ್ಟ್ಯಾಂಡು. ಫುಲ್ಲು ಊಷ್ಟಾಗಿ ಹೋಗಿದ್ದೀವಿ ಚಳಿಗೆ, ಬ್ಯಾಕ್ ಪೇಯ್ನು. ಈಗ ರೂಮ್ಗೆ ಹೋಗಿ ಊಟ ಮಾಡಿ ಕಣ್ಣು ಮುಚ್ಚಿದ್ರೆ ಸ್ವರ್ಗ ಸುಖ.